ಕಂಟೆಸ್ಟೆಂಟ್ ಯಾರು ಬರ್ಬೋದು ಮೇಡಮ್? ಪಾಪ ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಹನುಮಂತ ಹನುಮಂತ ಇಷ್ಟನಾ? ಕಿಚ್ಚ ಸುದೀಪ್ ಮಾಮ ಬಿಗ್ ಬಾಸ್ ಇಷ್ಟ. ಬಿಗ್ ಬಾಸ್ ಮೇಲೆ ಲೇಡಿ ರನ್ ಅಂತ ಯಾರು ಕರಿಬೋದಣ್ಣ ನಿಮ್ ಪ್ರಕಾರ? ಚೈತ್ರ ಚೈತ್ರಣ್ಣ. ಚೈತ್ರ ಬಿಟ್ರಿ ಅಣ್ಣ? ಚೈತ್ರನೇ ಇರೋದು. ಯಾಕೆಂದ್ರೆ ಅವ್ರಿಗೆ ಅಮಾಯಕಿ ಎಲ್ಲಾರು ಸೇರ್ಕೊಂಡು ಎಲ್ಲದಕ್ಕೂ ಅವಳೊಬ್ಳನ್ನೇ ಟಾರ್ಗೆಟ್ ಮಾಡ್ತಾರೆ. ಏನೇ ಕೊಡ್ಲಿ, ಏನೇ ಟಾಸ್ಕ್ ಮಾಡ್ಲಿ, ಏನೇ ಮಾಡ್ಲಿ, ಚೈತ್ರ 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 ಬೆಸ್ಟ್ ಕೊಡಕ್ಕಂತ ಅವಳ ಕರೆಯೋದಲ್ಲ. ಪಾಪ ಎಲ್ಲದಕ್ಕೂ ಏನೇ ಆದ್ರೂ ಅವಳೇ ಮರಿಷ್ಟು. ಆ ಚೈತ್ರ ಆ ಚೈತ್ರ ಚೈತ್ರ ನಾಮಿನೇಷನ್ ತಗೋ ಚೈತ್ರ, ನಾಮಿನೇಷನ್ ತಗೋ ಚೈತ್ರ. ಬೇರೆ ಯಾರಿಲ್ಲ ಅಲ್ಲಿ. ಕಳಪೆ ಯಾವಾಗ್ಲೂ ಚೈತ್ರಂಗೆ ಕೊಡ್ತಾರೆ. ಅದನ್ನೇ ಹೇಳ್ತಾ ಇರೋದು, ಬರೇ ಚೈತ್ರ. ಅವ್ರ ಹೆಸರೇನು ಬಾಡಿ ಬಿಟ್ಟಿದಾರಲ್ಲ ರಜತ್. ಮಾತಾಡ್ತಿದ್ರೆ ಆಟ ಆಡ್ಬೇಕು, ಆಟ ಆಡ್ ಗೆಲ್ಬೇಕು, ಆಟ ಆಡ್ ಗೆಲ್ಬೇಕು ಅಂದರೆ ಮೊನ್ನೆ ಕೊಟ್ಟಿರೋ ಆಟ ಆಡ್ ಗೆಲ್ಲೇ ಇಲ್ಲ ಪಾಪ ಇದ್ರಲ್ಲಿ ನೀರಲ್ಲಿ ಬಾಲ್ ಹಾಕಕ್ ಬಂದಿಲ್ಲ. ಯಾಕೆ? ಆಟ ಆಡ್ ಗೆಲ್ಬೇಕು ತಾನೆ, ಗೆಲ್ಬೇಕಾಯ್ತು. ಯಾಕೆ ಸೋತ್ರು? ಮಾತಾಡಿದ್ರೆ ಎಲ್ಲಾರ್ಗು ತಗೋತೋದು ಬನ್ನಿ ಆಟ ಆಡ್ ಗೆಲ್ರಿ, ನೀವು ಆಟ ಆಡ್ ಗೆಲ್ರಿ ಅಂತ. ಮತ್ ನೀನೇನ್ ಜೊತೆ ಗೆಲ್ಬೋದಾಯ್ತಲ್ಲ ಮತ್ತೆ. ಮೆಂಟಲ್ ಎಬಿಲಿಟಿಯಲ್ಲಿ ಇವಾಗ ಹನುಮಂತ್ ಅವರೇ ಜಾಸ್ತಿ ಇದಾರೆ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಹೌದು, ಮೆಂಟಲಿ ಅವ್ರು ಕುಗ್ಗೋದೇ ಇಲ್ಲ. ಯಾರು ಕುಗ್ಸಿದ್ರು ನೀನ್ ಎಷ್ಟೇ ರೇಕ್ಸು, ನಿಂದು ನೀನ್ ಹೇಳು, ನಂದು ಬಂದಾಗ ನಾನು ಹೇಳ್ತೀನಿ, ಇಷ್ಟೇ ಅವ್ರ ಡೈಲಾಗ್. ಹಂಗ್ ನೋಡಿದ್ರೆ ಮೆಂಟಲಿ ಈಸ್ ವೆರಿ ಸ್ಟ್ರಾಂಗ್. ಹೌದು. ಅವರು ಇಷ್ಟ ಮೇಡಮ್ ನಿಮ್ ಪ್ರಕಾರ? ನಮ್ಗೆ ತ್ರಿವಿಕ್ರಮ್ ಇಷ್ಟ, ಹನುಮಂತ ಇಷ್ಟ. ಮೇಡಮ್ ನಿಮ್ಗೆ? ಹನುಮಂತು. ಮೇಡಮ್ ನಿಮ್ಗೆ? ನಮ್ಗೂ ಹನುಮಂತ ಇಷ್ಟ ಸರ್. ಹನುಮಂತ ಇಷ್ಟ ಮೇಡಮ್. ನಿಮ್ಗೆ? ತ್ರಿವಿಕ್ರಮ್, ರಜತ್. ಮೇಡಮ್ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಅಣ್ಣ? ನಮ್ಗ ಚೈತ್ರ ಕುಂದಾಪುರ. ಏನ್ ಇಷ್ಟ ಆಯ್ತಣ್ಣ? ಅವ್ರ ಮಾತು ಅಣ್ಣ. ಗಂಡ್ ಮಕ್ಳು ಅಣ್ಣ? ಗಂಡ್ ಮಕ್ಳಲ್ಲಿ ಶಿಶಿರ್ ಅಲ್ಲೇ ಮನೆಯಿಂದ ಎಲಿಮಿನೇಷನ್ ಅದಕ್ಕೋಸ್ಕರ ಇಷ್ಟನಾ ಅಣ್ಣ? ನಿಮ್ ಪ್ರಕಾರ ಈ ವಾರ ಯಾವ ಎಲಿಮಿನೇಷನ್ ಹೋದ್ರೆ ಮನೆ ಕಡೆಗೆ ಹೋದ್ರೆ ಚಂದಣ್ಣ? ಫಸ್ಟ್ ಇವ್ನು ಹೋಗ್ಬಿಡ್ಬೇಕು, ಅವನ ಹೆಸರೇನು ಬಾಡಿ ಬಿಲ್ಡರ್ ಅಣ್ಣ ರಜತ್ ಅವ್ರೆ. ಅದೇ ಬಾಡಿ ಬಿಲ್ಡರ್ ರಜತ್. ಬಾಡಿ ಬಿಲ್ಡರ್ ರಜತ್ ಅವ್ರು. ಮೇಡಮ್ ನಿಮ್ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ ಯಾರು ಬರ್ಬೋದು ಮೇಡಮ್? ತ್ರಿವಿಕ್ರಮ್, ಒಂದು ಮೇಡಮ್. ಹನುಮಂತು, 2 ಮೇಡಮ್. ರಜತ್, 3 ಮೇಡಮ್. ಮಂಜು, 4 ಮೇಡಮ್. ಗೌತಮಿ. ಮೇಡಮ್ ನಿಮ್ಗೆ? ಅವರೇ ಸೇಮ್. ಮೇಡಮ್ ನಿಮ್ಗೆ? ಹನುಮಂತು ಬರ್ಬೋದು ಅಂತ. ಮೇಡಮ್ ನಿಮ್ಗೆ? ಸೇಮ್ ಇಲ್ಲ. ತ್ರಿವಿಕ್ರಮ್, ರಜತ್, ಹನುಮಂತು, ಮಂಜು, ಭವ್ಯ. ಹನುಮಂತ ಆಮೇಲೆ ಅಣ್ಣ ಬಿಗ್ ಬಾಸ್ ಟಾಪ್ 5 ಕಂಟೆಸ್ಟೆಂಟ್ ಯಾರು ಬರ್ಬೋದು ಅಣ್ಣ ಕೊನೆಗೆ ಫೈನಲ್ಗೆ? ಫೈನಲ್ಗೆ ಅಂದ್ರೆ ಹನುಮಂತು, ಒಂದು, ರಜತ್, ಆಮೇಲೆ ನಮ್ಮ ಚೈತ್ರ ಕುಂದಾಪುರ, ಆಮೇಲೆ ಇವರು ನಮ್ಮ ಇಬ್ರು ಇದ್ರವರು ಮಂಗಳೂರವರು ಫ್ರೆಂಡ್ಸ್ ಇದಾರಲ್ಲ ಇಬ್ರು, ಧನರಾಜ್, ಆಮೇಲೆ ಹನುಮಂತು. ಅಷ್ಟು ಜನದಲ್ಲಿ ಯಾರು ಗೆಲ್ಬೇಕಣ್ಣ? ಹನುಮಂತು ಗೆಲ್ಬೇಕಣ್ಣ. ಹನುಮಂತು ಬಿಟ್ರೆ ಯಾರು ಗೆಲ್ಬೇಕು? ಚೈತ್ರ ಗೆಲ್ಲಿ ಅಂತಣ್ಣ. ಬಿಗ್ ಬಾಸ್ ಅಲ್ಲಿ ಇಷ್ಟ ದಿನ ಯಾರು ಚೆನ್ನಾಗಿ ಕಂಟೆಸ್ಟೆಂಟ್ ಎಂಟರ್ಟೈನ್ ಮಾಡೋರು, ನಿನ್ನ ಖುಷಿ ಪಡ್ತಾರೆ, ದುಃಖ ಪಡ್ತಾರೆ, ಅಳು ಪಡ್ತಾರೆ, ಸಂತೋಷ ಪಡ್ತಾರೆ, ಯಾರು ಪಡ್ತಾರೆ ಮೇಡಮ್? ಹನುಮಂತು. ಮೇಡಮ್ ನಿಮ್ಗೆ? ಹನುಮಂತನೇ. ಅವನ ಹಾಡು ಇದು ಎಲ್ಲ ತುಂಬಾ ಇಷ್ಟ ಸರ್. ಹನುಮಂತ ನಿಜವಾದ ಅವನಲ್ಲಿ ಯಾವ ಇದು ಇಲ್ಲ, ಒಳ್ಳೆ ಇದು ಮಾಡಿ. ಈಗಪ್ಪ ಹನುಮಂತು. ರಜತ್. ಈಗ ಹಂಗಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾರು ಜನಗಳೇ ಸೇರ್ಕೊಂಡು ಚೈತ್ರನ ಟಾರ್ಗೆಟ್ ಮಾಡ್ತಾರ ನಿಮ್ ಪ್ರಕಾರ? ಹೌದು, ಎಲ್ಲಾರು ಹೌದು. ಚೈತ್ರ ಅಂದ್ರೆ ಬೇರೆ ಯಾರು ಇಲ್ಲ, ಬೇರೆ ಅವರನ ಮತ್ತೆ ಹೇಳ್ಬೋದಲ್ಲ. ಅವ್ರವ್ರ ಗ್ರೂಪ್ ಮಾಡ್ಕೊಂಡು ಅಲ್ಲಿ ಅವ್ರಿಬ್ರು ನೋಡ್ರೆ ಲವ್ ಮಾಡಕ್ಕೆ ಅಂತ ಹೋಗಿರೋ ತರ ಇದಾರೆ. ಮತ್ತೆ ಈಗ ಅಣ್ಣ ಬಿಗ್ ಬಾಸ್ ಮನೇಲಿ ಯಾರು ಸ್ಟ್ರಾಟಜಿ ಚೆನ್ನಾಗಿ ವರ್ಕ್ ಆಯ್ತದೆ ಅಣ್ಣ? ಹನುಮಂತು ಅಣ್ಣ. ಈಗ ಮೆಂಟಲಿ ಯಾರು ಸ್ಟ್ರಾಂಗ್ ಅಣ್ಣ? ಮೆಂಟಲಿ ಅಂದ್ರೆ ಚೈತ್ರಣ್ಣ. ಗಂಡ್ ಮಕ್ಳಲ್ಲಿ ಶಿಶಿರ್ ಇದ್ದ ಇಲ್ಲ ಈಗ ಅಷ್ಟೇ. ಮೇಡಮ್ ಈಗ ಫ್ಯಾಮಿಲಿ ಆಡಿಯನ್ಸ್ ಬಂದವ್ರೆಲ್ಲ ಮೀಟ್ ಮಾಡೋದ್ರು, ಯಾರ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಯ್ತು ಮೇಡಮ್? ಹನುಮಂತು ಫ್ಯಾಮಿಲಿ ಇಷ್ಟ ಆಯ್ತು ಮೇಡಮ್. ನಿಮ್ಗೆ? ಇವ್ರದ್ದು ಧನರಾಜ್ ಫ್ಯಾಮಿಲಿ ಇಷ್ಟ ಆಯ್ತು ಮೇಡಮ್. ನಿಮ್ಗೆ? ನನ್ಗೆ ಹನುಮಂತ ಫ್ಯಾಮಿಲಿ ಇಷ್ಟ ಆಯ್ತು ಮೇಡಮ್. ನಿಮ್ಗೆ? ಧನರಾಜ್ ಫ್ಯಾಮಿಲಿ ಇಷ್ಟ ಆಯ್ತು. ನಿಮ್ಗೆ? ಹನುಮಂತ. ಫಿಸಿಕಲಿ ಯಾರು ಸ್ಟ್ರಾಂಗ್ ಇರ್ಬೋದಣ್ಣ? ಫಿಸಿಕಲಿ ಬಂದ್ರೆ ಬಾಡಿ ಬಿಟ್ರೆ ಅವನೇ ರಜತ್ ಬಿಟ್ರೆ ಯಾರು ಇಲ್ಲ. ರಜತ್ ಬಿಟ್ರೆ ಇದಾರೆ, ಬಟ್ ತ್ರಿವಿಕ್ರಮ್, ಮಂಜು ಏನಂದ್ರೆ ಅವ್ರ ಆಟಕ್ಕಿಂತ ಜಾಸ್ತಿ ಓದಾಡೋದೇ ಜಾಸ್ತಿ ಆಗ್ಬಿಡೈತೆ. ಆಟ ಆಡ್ತಾ ಇಲ್ಲ ಅವರು.
ಬರೀ ಅವ್ರು ನೋಡಿದ್ರೆ ಅವ್ರಿಂದ ಇವ್ ನೋಡಿದ್ರೆ ಫ್ರೆಂಡ್ಸ್ ಅಂತ ಇದೇ ಆಯ್ತು ಅವ್ರಿಬ್ರು ಅಷ್ಟೇ, ಬೇರೆ ಏನಿಲ್ಲ. ಮೇಡಮ್ ಈಗ ನೆಕ್ಸ್ಟ್ ಸೀಸನ್ ಇಂದ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತಾರೆ, ನಿರೂಪಣೆ ಮಾಡಲ್ಲ ಅಂತಾರೆ, ಶನಿವಾರ ಭಾನುವಾರ ಬರ್ತಾರಲ್ಲ ಆತರ ಮಾಡಲ್ಲ ಅಂತಾರೆ. ಅವ್ರು ಮಾಡಲ್ಲ ಅಂತಾರೆ, ನಿಮಗೆ ಬೇಜಾರಾಗುತ್ತೋ, ದುಃಖ ಆಗುತ್ತೋ, ಸಂತೋಷ ಆಗುತ್ತೋ, ಏನಾಗುತ್ತೆ ಮೇಡಮ್? ನಿಮ್ಗೆ ಏನಾಗುತ್ತೆ? ಬಿಗ್ ಬಾಸ್ ನೋಡ್ಬಾರ್ದು ಅನ್ಕೊಂಡಿದ್ದೀವಿ. ಬಿಗ್ ಬಾಸ್ ನೋಡ್ಬಾರ್ದು ಅನ್ಕೊಂಡಿದ್ದೀರಾ ಮೇಡಮ್ ನೀವು? ಅವ್ರ ಇಲ್ದೇ ಇದ್ರೆ ಆ ಪ್ರೋಗ್ರಾಮೇ ಇಲ್ಲ. ಪ್ರೋಗ್ರಾಮೇ ಇಲ್ಲ. ನಿಮ್ಗೆ ಬೇಕೇ ಬೇಕು ಸುದೀಪ್ ಸರ್. ಸುದೀಪ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ. ಜೈ ಸುದೀಪ್ ಮಾಮ. ಮನಿಯಾಕಿ ಸಾಲಿ ಅಕಲಿಯಾಕಿ ನಾ ಕಂಡ್ರ